ನಮಸ್ತೆ. ನಾನು ಈ ದಿನ ದಶಾವರ್ಷಗಳ ಬಗ್ಗೆ ಹೇಳ್ತೇನೆ. ಪುಬ್ಬ, ಮಖ ನಕ್ಷತ್ರ, ಸಿಂಹರಾಶಿ. ಮಖ ನಕ್ಷತ್ರ ಕೇತುಧಿಪತಿ. 1ರಿಂದ 7 ವರ್ಷ ಕೇತು ಇರುತ್ತದೆ. 7ರಿಂದ 27 ಶುಕ್ರ, 27ರಿಂದ 33 ರವಿ, 33ರಿಂದ 43 ಚಂದ್ರ, 43ರಿಂದ 50 ಕುಜ, 50ರಿಂದ 68 ರಾಹು, 68ರಿಂದ 84 ಗುರು. ಈ ವರ್ಷಗಳಲ್ಲಿ ನೀವು ಕೆಲವೊಂದು ಶಾಂತಿ ಮಾಡಿಕೊಳ್ಳಬೇಕು. ಕೇತು ಇದ್ದಾಗ ಕೇತು ಶಾಂತಿ, ಗಣಪತಿ ಆರಾಧನೆ, ಕಡಲೆಕಾಳು ನೈವೇದ್ಯ ಕೊಡ್ಬೋದು ಗಣಪತಿಗೆ. 7ರಿಂದ 27 ಶುಕ್ರ ಇರೋದ್ರಿಂದ ದೇವಿ ಆರಾಧನೆ, ದೇವಿ ಪೂಜೆ, ಅಷ್ಟೋತ್ತರ, ಲಲಿತ ಸಹಸ್ರನಾಮ ಜಪ ಎಲ್ಲ ಮಾಡಬಹುದು. ರವಿ ದಶೆಯಲ್ಲಿ ಆದಿತ್ಯ ಹೃದಯ ಸ್ತೋತ್ರ ಪಠಣೆ ಮಾಡಿದರೆ ತುಂಬ ಒಳ್ಳೆಯದು. ನೀರನ್ನು ಅರ್ಪಿಸಿ ಸೂರ್ಯನಿಗೆ. ಮತ್ತು ಚಂದ್ರದಲ್ಲಿ ಹುಣ್ಣಿಮೆ ದಿವಸ ಹಾಲನ್ನು ಅರ್ಪಣೆ ಮಾಡಬೇಕು. ಓಂ ಕ್ಲೀಂ ಕೃಷ್ಣಾಯ ನಮಃ ಎಂದು ದಿನ ಜಪಿಸುತ್ತಿದ್ದರೆ ಒಳ್ಳೆಯದಾಗುತ್ತದೆ. ಕುಜ ದಶೆಯಲ್ಲಿ ಸ್ವಲ್ಪ ಆಕ್ಸಿಡೆಂಟುಗಳು, ಬೆಂಕಿಯಿಂದ ಅವಘಡಗಳು, ಏಳೋದು ಬೀಳೋದು ಎಲ್ಲ ಆಗುತ್ತಿರುತ್ತದೆ. ಮತ್ತು ದಾಂಪತ್ಯ ವಿರಸ ಅವೆಲ್ಲ ಆಗಬಹುದು. ಹಾಗಾಗಿ ಕುಜನಿಗೆ ಸುಬ್ರಹ್ಮಣ್ಯ ಗಣಪತಿ ಆರಾಧನೆ ಮಾಡಿ, ಗಣಪತಿ ಜಪ, ಸುಬ್ರಹ್ಮಣ್ಯ ಜಪ ಮಾಡಿದ್ರೆ ತುಂಬ ಒಳ್ಳೆಯದು. ಸಾಧ್ಯ ಆದರೆ ನಾಗಪ್ರತಿಷ್ಠೆ ಆಶ್ಲೇಷ ಬಲಿ ಮಾಡಿಸಿಕೊಳ್ಳಿ. ರಾಹು ಅಥವಾ ಕುಜ ದಶೆ ಇದ್ದಾಗ ರಾಹುಗೆ ಹರಿಯುವ ನೀರಿನಲ್ಲಿ ಸ್ವಲ್ಪ ಇದ್ದಿಲು ಮತ್ತು ತೆಂಗಿನಕಾಯಿ, ಅಂದರೆ ಫುಲ್ ಅದನ್ನು ಸುಲಿದಿರಬಾರ್ದು. ಅದನ್ನು ತೆಂಗಿನಕಾಯಿ ಮತ್ತು ಬಾದಾಮಿನ ನೀರಿಗೆ ಬಿಟ್ಟರೆ ತುಂಬ ಒಳ್ಳೆಯದಾಗುತ್ತದೆ. ಒಂದು 21 ವಾರ ಅಥವಾ ಶನಿವಾರ ಮಾಡಿ. ಗುರುದಶೆಯಲ್ಲಿ ಗುರುವಿನ ಆರಾಧನೆ ಮಾಡಿಕೊಂಡ್ರೆ ಒಳ್ಳೆಯದು. ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ, ದತ್ತಾತ್ರೇಯ ಜಪ ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ. ಪುಬ್ಬ ನಕ್ಷತ್ರ ಅಧಿಪತಿ ಶುಕ್ರ ಇರೋದ್ರಿಂದ ಶುಕ್ರ ದಶೆಯಲ್ಲಿ ದೇವಿ ಆರಾಧನೆ ಮಾಡಿಕೊಳ್ಳಿ. ರವಿ ದಶೆಯಲ್ಲಿ ಆದಿತ್ಯ ಹೃದಯ ಸ್ತೋತ್ರ ಮಾಡಬಹುದು. ಶನಿ ದಶೆಯಲ್ಲಿ ಕೊನೆಗಾಲದಲ್ಲಿ ಬರುವುದರಿಂದ ಆವಾಗ ಆರೋಗ್ಯ ಸಮಸ್ಯೆ ತುಂಬ ಕಾಡಬಹುದು, ಪಾಪ ಫಲವು ಹೆಚ್ಚಾಗಬಹುದು. ಹಾಗಾಗಿ ಸ್ವಲ್ಪ ಶನಿ ಆರಾಧನೆ ಅಥವಾ ಹನುಮಂತನ ಜಪ ಪೂಜೆ ಮಾಡಿಕೊಂಡರೆ, ಹನುಮಾನ್ ಚಾಲಿಸ ದಿನವೂ ಕೇಳಿದರೆ ತುಂಬ ಒಳ್ಳೆಯದಾಗ್ತದೆ.